ಅದಕ್ಕೆ ನಾನೇನಂತೀನಿ, ನೀವು ಇದನ್ನು ಯಾಕೆ ಎಲ್ಲ ಭಾಗದಾಗ ಇದನ್ನು ಯಾಕೆ ಔಡ್ಲ ಬೆಳಿಬಾರ್ದು? ಔಡ್ಲ ಖಂಡಿತ ಆಗುತ್ತೆ ನಿಮಗೆ. ಎಂದೂ ಇದು ಬಡವರ ಬಂದು ಇದು ಒಂದು ಔಡ್ಲ. ನೀವು ನೋಡಿರಿ, ಇಷ್ಟು ಮಳೆ ಬೇಕೈತೆ ಅಂದ್ರೆ ಎಲ್ಲರ ನಿಮ್ಮ ಹಿತ್ತಲದಾಗ ಎಲ್ಲರ ನಿಮ್ಮ ಜಮೀನಲ್ಲಿ ಕೊನೆಯವರೆಗೆ ಎಲ್ಲರ ಹುಟ್ಟೈತೆ ಅಂದ್ರೆ ಅದು ಬಾಡೋದೇನೇ ಇಲ್ಲ, ಏನಿಲ್ಲ, ತೆನೆ ಸರಾಗಿ ಹೋಗಿ ತೆನೆ ಬಿಡುತ್ತೆ. ಕ್ವಿಂಟಲ್ 6,500 ಈ ಸದ್ದ ಒಂದು ಕ್ವಿಂಟಲಿಗೆ 6,500 ಐತಿ. ಸದ್ದ ಮೊದಲು 6,000 ಇತ್ತು, ಈಗ 500 ಮಾಹಿತಿ ಕೊಡ್ತೀನಿ. ನಿಮ್ಮ ಸಾಲಿಂದ ಸಾಲಿಗೆ ಕಡಿಮೆ ಅಂದರೂ 3.5 4 ಫೀಟ್ ಸಾಲಿಂದ ಸಾಲಿ. ಬೀಜದಿಂದ ಬೀಜಕ್ಕೆ ಒಂದು ಮಳ ಅಂದ್ರೆ ಹೆಜ್ಜಿಗೆ ಒಂದು ಬೀಜ ಇಡ್ರಿ. ಹೆಜ್ಜಿಗೆ ಒಂದು ಬೀಜ ಅಂತ ಅಂದ್ರೆ 1.5 ಫೀಟ್ಲಿಂದ 2 ಫೀಟ್ ಆಗುತ್ತೆ. ಈ ಡಿಸ್ಟೆನ್ಸ್ ಇಲ್ಲ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾರೆ. ಡಿಸ್ಟೆನ್ಸ್ ಈ ಥರ ಇತ್ತಪ್ಪ ಅಂದ್ರೆ ನಿಮಗೆ ಸಂಖ್ಯೆನೂ ಜಾಸ್ತಿ ಇರ್ತಾ. 1 ಎಕರೆಗೆ ಕನಿಷ್ಠ ಅಂದರೂ 2.5 kg ಬೀಜ ಹೋಗುತ್ತಂತ ಈ ಸಲ ಎಲ್ಲರೂ ಹೇಳಕತ್ತಾರೆ. 2.5 kg ಬೀಜ ಹೋತಂದ್ರೆ ನಿಮ್ಗೆ 1 ಎಕರೆಗೆ 2.5 kg ಬೀಜ. ಆಮೇಲೆ ಇದನ್ನು ಈ ಸಲ ನಾನು ಗೊಬ್ಬರ ಹಾಕ್ಬೇಡ ಅಂತ ಹೇಳ್ಬಿಟ್ಟಿನಿ ಎಲ್ಲರೂ. ನಮಸ್ತೆ, ನಾನು ನಿಮ್ಮ ಸುರೇಶ್ ಸಜ್ಜನ್, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ಅಡಗೇರಿ ಗ್ರಾಮದವನು. ಈಗಾಗಲೇ ನಮ್ಮ ದೋಸ್ತ ಏಳ್ಕೋಟೇಶ್ವರ ಅಗ್ರಿಬ್ಯಾಂಡ್ನಲ್ಲಿ ಸುಮಾರಾಗಿ ಒಂದು 20 ವಿಡಿಯೋ ಕೊಟ್ಟಿದ್ದೇನೆ ನಾನು. ಇದು ಮತ್ತೊಂದು ವಿಡಿಯೋ. ಯಾಕಂದರೆ ಈ ಸುಮಾರು ನಾವು 5 ವರ್ಷ ಅತ್ಯಂತ ಸುಖಿ ರೈತರು ಎಲ್ಲ ಚೆನ್ನಾಗಿದ್ವಿ. ಯಾಕಂದರೆ ಹೇರಳವಾಗಿ ಮಳೆ ಆಗ್ತಿತ್ತು. ನಾವು ಏನು ಬೆಳೆದ್ರು ರೈತರು ಅದು 1ಕ್ಕೆ 10 ಪಟ್ಟು ಬೆಳೀತು. ಹಾಗಾಗಿ ನಾವು ಇಂಥವೆಲ್ಲ ಈ ವರ್ಷ ಎದುರಿಸ್ತಕ್ಕಂಥ ಕಷ್ಟಗಳನ್ನು ನಾವು ಈ ಒಂದು 10 ವರ್ಷದಲ್ಲಿ ಏನು ಯುವ ರೈತರು ಇಂಥವೆಲ್ಲ ಬರಗಾಲ ಪರಿಸ್ಥಿತಿಯನ್ನು ಎದುರಿಸಿದ್ದಿಲ್ಲ. ನಮ್ಮ ಪೂರ್ವಜರಿಗೆಲ್ಲ ಗೊತ್ತಿತ್ತು. ಯಾಕಂದ್ರೆ ಇಂಥ ಹಲವಾರು ಬರಗಾಲನೇ ಎದುರಿಸಿದ್ರು. ಅವ್ರು ಯಾವ ಥರ ಎದುರಿಸ್ತಿದ್ರು ಅಂದ್ರೆ, ಹಿಂದಕ್ಕೆ ನಮ್ಮ ಜಮೀನಲ್ಲಿ ಬೆಳೀತಕ್ಕಂಥ ಈ ಜೋಳ ಆಯ್ತು, ಗೋಯ್ದಾಯ್ತು, ಎಲ್ಲವನ್ನ ನಮಗೇನು ಬೇಕಷ್ಟು ಹಾಗೆ ಅಂತ ಮಾಡ್ತಿದ್ರು ಭೂಮಿಯೊಳಗೆ. ಪ್ರತಿಯೊಂದು ಊರಾಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಮಲೆನಾಡದಲ್ಲಿ ಮಾಡ್ತಿದ್ದಿಲ್ಲ. ಅವರೆಲ್ಲ ಗೋಮಾಳ ಅದ ಅಂತ ಮಾಡ್ತಿದ್ರು. ಅವನ್ನೇನು ಮಾಡ್ತಿದ್ರು, ಬೇಕಾದಂಥ ಧಾನ್ಯಗಳನ್ನು ತಮ್ಮ ಮನೆಯಲ್ಲಿ ಹಾಗೆ ಅಂತ ಇದರಲ್ಲಿ ಶೇಖರಣೆ ಮಾಡ್ತಿದ್ರು. ಅದನ್ನೇನೈತಿ ವರ್ಷ ಎಲ್ಲ 3 ವರ್ಷ ಬರಗಾಲ ಬಿದ್ದಾವ ಅಂತ ಹೇಳ್ತಾರೆ. ಹಿಂದೆಲ್ಲ ಈ 70-80 ವರ್ಷ ಯಜಮಾನ್ರು ಅವನ್ನೆಲ್ಲ ಹೇರಳವಾಗಿ ಇಟ್ಕೊಂತಿದ್ರು, ಬದುಕ್ತಿದ್ರು ಅವರು. ಈ ನಮ್ಮ ಯುವ ಜನತೆ ಏನೈತಿ, ಮಾಡರ್ನ್ ಯುಗದಾಗ ಏನೈತಿ, ಮಾಲು ಅಂತ ಬಂದ ಮೇಲೆ ಎಲ್ಲವೂ ಸಿಗ್ತಾ ಬಿಡೈತಿ. ಆಮೇಲೆ ಸೋಮಾರ್ತನ ಮಾಲಿಗೆ ಹೋದ್ರೆ ಏನು ಸಿಗೋದಿಲ್ಲ ಅಂತಾರೆ. ಎಲ್ಲ ಸಿಗುತ್ತಾ, ದುಡ್ಡು ಬೇಕಲ್ಲ, ದುಡ್ಡು ಸಿಗೋದಿಲ್ಲಲ್ಲ. ದುಡ್ಡು ಬರ್ಬೇಕದು. ಹಾಗೆ ಹೆಂಗೆ ಬರ್ತದೆ ದುಡ್ಡು ದುಡಿಬೇಕಂದ್ರೆ ನಾವು ಎಲ್ಲಿ ನಾವು ನಮಗೆ ವ್ಯವಸಾಯ ಪದ್ಧತಿ ಐತಿ, ಎಲ್ಲಿ ನಾವು ವ್ಯಾಪಾರ ಐತಿ, ಎಲ್ಲಿ ನೌಕರಿ ಐತಿ, ಅಲ್ಲೇ ತೊಗೊಂಡೋಗ ದುಡ್ಡು ಹೋಗ್ಬೇಕು. ಮಾಲ್ನಾಗ ಹಾಗೆ ದುಡ್ಡು ಕೊಡೋಲ್ಲ. ವ್ಯವಸಾಯ ಮಾಡಿದ್ರೆ ನಮ್ಮಲ್ಲಿ ಗೋಮಾಳದಾಗ ಅಥವಾ ಹಗೆದಲ್ಲಿ ಇಟ್ರಪ್ಪ ಅಂದ್ರೆ ನಮ್ಮ ಜಮೀನಲ್ಲಿ ದುಡಿತಕ್ಕಂಥ ಕೂಲಿ ಆಳಿಗೆ ಆಯಿತು, ಎಲ್ಲರಿಗೂ ಆಗ್ತಿತ್ತು. ಕಾಲಕ್ರಮೇಣ ವ್ಯವಸಾಯ ಪದ್ಧತಿ ಬದಲಾವಣೆ ಆಯಿತು, ಹಸಿರು ಕ್ರಾಂತಿ ಆಯಿತು. ಎಲ್ಲ ಬದಲಾವಣೆ ಆದಮೇಲೆ ಅವೆಲ್ಲ CC ರೋಡು, ಡಂಬರ್ ರೋಡ್ ಬಂದಮೇಲೆ ಎಲ್ಲ ಹಾಗೇನೂ ಮುಚ್ಚಿದ್ವು. ಈಗ ಯಾರಿಗಾರ ಈ ಬರಗಾಲ ರೋಡು ಇನ್ನೂ 3 ತಿಂಗಳ ಇನ್ನೂ ಮಳೆ, ಈಗ 3 ತಿಂಗಳ ಮಳೆ ಆಗಿಲ್ಲ. ಈಗಲೇ ಆಲ್ರೆಡಿ ಎಲ್ಲರಿಗೆ ಹಾಹಾಕಾರ ಚಲೋ ಆಗೈತಿ. 5 ವರ್ಷ ಬೆಳೆದಂಥ ರೈತರು, ಈ ಯುವ ರೈತರ ಹತ್ರ ಚೂಟಿದ ರಕ್ತ ಬರಲ್ಲ. ನಮ್ಮ ವೈಯಕ್ತಿಕ ಏನಪ್ಪ ಅಂದ್ರೆ, ಈಗೇನೈತೆ ಹೆಚ್ಚು ನೀರು ಬೆಳೆಯನ್ನು ಯಾರು ಬೆಳೆಯೋಕೆ ಹೋಗ್ಬೇಡ್ರಿ. ಇನ್ಮೇಲೆ ಕಡಿಮೆ ಬೆಳೆ ಇರಬೇಕು, ಹವಾಮಾನಕ್ಕೆ ಬಂದಿರಬೇಕು. ಈಗ ಆಲ್ರೆಡಿ ನಾವು ಮುಂಗಾರಿಯಲ್ಲೇ ಕಂಪ್ಲೀಟ್ ಕೈ ಚೆಲ್ಲಿಬಿಟ್ಟಿವಿ. ಬೆಲೆ ಯಾವುದೇ ರೀತಿ ಮುಂಗಾರು ಆಗೋದಿಲ್ಲ. ಆಮೇಲೆ ಯಾರು ಇನ್ಮೇಲೆ ನೀರು ಆಶ್ರಯ ಇದ್ದರೆ ಮಾತ್ರ ಮೆಕ್ಕೆಜೋಳ ಹಾಕ್ರಿ. ನೀರಾವರಿ ಆಶ್ರಯ ಇಲ್ಲಪ್ಪ ಅಂದ್ರೆ ನಾವು ಮಳೆಗೆ ಮೆಕ್ಕೆಜೋಳ ತೆಗಿತೇವೆ ಅಂದ್ರೆ ಈ ವರ್ಷ ಆಗೋದಿಲ್ಲ. ಹವಾಮಾನ ಖಂಡಿತ ನೋಡಿ, ಯಾವುದೂ ಡ್ಯಾಮ್ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಅರ್ಧ ಮಳೆಗಾಲ ಕಳೆದವರು ಯಾವುದೂ ಇವತ್ತಿಗೆ ಒಂದು ಡ್ಯಾಮ್ ತುಂಬಿಲ್ಲ. ಹಾಗಾಗಿ ನೀವೇನೈತಲ್ಲ, ಪರ್ಯಾಯ ಬೆಳೆ ಆಯ್ಕೆ ಮಾಡ್ಕೋಬೇಕಂದ್ರೆ ಹಿಂಗಾರಿಯಲ್ಲಿ ಹವಾಮಾನ ಆಧಾರಿತ ಜೋಳ, ಕಡ್ಲಿ, ಗೋಧಿ ಅದಾವು. ಬೇಕಾದ್ರೆ ನಿಮಗೆ ಈಗ ಸದ್ಯ ಏನಾರ ಹಾಕ್ಬೇಕಂದ್ರೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಒಂದು 8 ವರ್ಷದಲ್ಲಿ ಔಡ್ಲಂಕಾರ ಖಂಡಿತ ಬೆಳಿತೈತಿ. ನೀವು ಬಯಲು ಸೀಮೆಗಾರ ಹಾಕಿರಿ, ನೀರಾವರಿಗಾರ ಹಾಕಿರಿ. ಅದಕ್ಕೆ ನಾನೇನಂತೀನಿ, ನೀವು ಇದನ್ನು ಯಾಕೆ ಎಲ್ಲ ಭಾಗದಾಗ ಇದನ್ನು ಯಾಕೆ ಔಡ್ಲ ಬೆಳಿಬಾರ್ದು? ಔಡ್ಲ ಖಂಡಿತ ಆಗುತ್ತೆ ನಿಮಗೆ. ಎಂದೂ ಇದು ಬಡವರ ಬಂದು ಇದು ಒಂದು ಔಡ್ಲ. ನೀವು ನೋಡಿರಿ, ಇಷ್ಟು ಮಳೆ ಬೇಕೈತೆ ಅಂದ್ರೆ ಎಲ್ಲರ ನಿಮ್ಮ ಹಿತ್ತಲದಾಗ ಎಲ್ಲರ ನಿಮ್ಮ ಜಮೀನಲ್ಲಿ ಕೊನೆಯವರೆಗೆ ಎಲ್ಲರ ಹುಟ್ಟೈತೆ ಅಂದ್ರೆ ಅದು ಬಾಡೋದೇನೇ ಇಲ್ಲ, ಏನಿಲ್ಲ, ತೆನೆ ಸರಾಗಿ ಹೋಗಿ ತೆನೆ ಬಿಡುತ್ತೆ. ಯಾಕಂದ್ರೆ ಬೇರು 2 ರಿಂದ 3 ಫೀಟ್ ತನಕ ಹೋಗುತ್ತೆ. ನೀವು ಎಲ್ಲರ ನಿಮ್ಮ ಸೀಮೆಯಲ್ಲಿ ನೋಡಿರ್ಬೇಕಾರೆ, ಆಮೇಲೆ ಊರಲ್ಲಿ ಎಲ್ಲರ ಒಂದು ಗಟ್ರ ಬಗಲಲ್ಲಿ ಹುಟ್ಟಿರ್ತಾವೆ, ಔಡ್ಲಿ ಗಿಡ ಒಣಗೈತೆ ಅಂತ ಹೇಳ್ರಿ. ನೋಡ್ರಿ ನಾನು ಅದಕ್ಕೆ ಏನು ಬೇಕಂದ್ರೆ ನೈಸರ್ಗಿಕವಾಗಿ ತನಗೇನು ಬೇಕಾದ ಫುಡ್ ತಾನು ಶೇಖರಣೆ ಮಾಡ್ಕೊಂಡಿರುತ್ತೆ. ಇವೆಲ್ಲ ಮೆಕ್ಕೆಜೋಳ, ಸಜ್ಜಿ ಏನೈತಿ, ಯಾಕೆ ಅವು ಜಲ್ದಿ ಬಾಡ್ತಾವೆ ಅಂದ್ರೆ ನಮ್ಮ ಯುವಕರಿಗೆ ಏನಾಗೈತೆ ಅಂತ ತಪ್ಪು ಮಾಹಿತಿ ಆಗಿಬಿಟ್ಟೈತಿ. ಹೇರಳವಾಗಿ DAP ಆಮೇಲೆ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಹೇರೊಳಗೆ ಬಳಕೆ ಮಾಡೋದ್ರಿಂದ ಭೂಮಿ ಎಲ್ಲ ಏನೈತಿ ರಾಸಾಯನಿಕ ಇದರಿಂದ ಭೂಮಿ ಜಲ್ದಿ ಆರಿಕೆ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಹಿಂದಕ್ಕೆ ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತಿದ್ರು. ಆಮೇಲೆ ಕುರಿ ಎಲ್ಲ ಈಗೆಲ್ಲ ನೋಡಿ ಎಲ್ಲಿ ಕುರಿ ತರಿಸೋದಂತ ಹೋಗ್ಬಿಟ್ಟೈತಿ. ಕೆಲವೊಂದು ರೈತರು ಇನ್ನೂ ಮಾಡ್ತಾರೆ. ಆಮೇಲೆ ಕುರಿ ತರಿಸೋದು, ಆಮೇಲೆ ಆಡು ಕುರಿ ಹೊಲದ ಜಮೀನಲ್ಲಿ ತರಿಸಿದ್ರು, ಆಮೇಲೆ ದನಗಳು ತರಿಸಿದ್ದು. ಈ ಥರ ನಿಲ್ಲಿಸೋದ್ರಿಂದ ಏನಾಗೈತಿ, ಭೂಮಿಯಲ್ಲಿ ಫಲವತ್ತತೆ
ಜಾಸ್ತಿನ ಆಗೋದು. ಆಮೇಲೆ ತೇವಾಂಶವನ್ನು ಭಾಳ ಹಿರ್ಕೊಂಡಿರ್ತದೆ. ಈ ಸಗಣಿ ಗೊಬ್ಬರ ಹೊಲ ಬೇಕಾದ್ರೆ ನೋಡಿರಿ ನೀವು, ನಾನು ಒಂದು ಪರೀಕ್ಷೆನ ಮಾಡಿದ್ದೆ ಲಾಸ್ಟ್ ಟೈಮು. ಎತ್ತಿನ ಹೊಡೆದಂಥ ಭೂಮಿ ಮಿದುವಾಗಿರತಕ್ಕಂಥ ಮಣ್ಣ ಬೇರೆ ಇರ್ತೈತಿ, ಈ ಟ್ಯಾಕ್ಟ್ರಿ ಉಳುಮೆ ಮಾಡಿದ ಮಣ್ಣ ಬೇರೆ ಇರ್ತೈತಿ. ಇದು ಏನೈತಿ, ಸಾವಯವ ಕೃಷಿ ಯಾವಾಗಲೂ ಮಣ್ಣು ಮಿದುವಿರುತ್ತೆ. ಹಾಗಾಗಿ ಸಗಣಿ ಗೊಬ್ಬರ ಹಾಕೋದ್ರಿಂದ ಆಮೇಲೆ ಕುರಿ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಭೂಮಿಯಲ್ಲಿ ತೇವಾಂಶ ಹಿಡಿಯುವಂಥ ಶಕ್ತಿ ಜಾಸ್ತಿ ಇರುತ್ತೆ. ಈ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಈಗ 20 ದಿವಸ ಮಳೆಗಿಲ್ಲ, 20 ದಿವಸಕ್ಕೆ ಈಗೆಲ್ಲ ಬೆಳೆ ಹೆಂಗೆ ಅಂದ್ರೆ ಒಣಗೆ ಹೋತು ಅಲ್ಲಿ ಆಗೋದಿಲ್ಲ ಅನ್ನೋದೈತಿ. ಅದಕ್ಕೆ ನೀವು ಇಂಥ ಬೆಳೆಯನ್ನು ಬಿಡ್ರಿ, ಏನಾಗ ತೊಂದರೆ ಇಲ್ಲ. ಈ ವರ್ಷ ಒಂದು ದಿವಸ ನಾವು ಅದಕ್ಕೆ ದೊಡ್ಡ ಖರ್ಚು ಮಾಡಿ ಕೈ ಸೋಲೋದಕ್ಕಿಂತ ಇಂಥವೆಲ್ಲ ಔಡ್ಲ ಏನೈತಲ್ಲ, ಈ ಸದ್ಯ ನನ್ನ ಅನುಭವದ ಪ್ರಕಾರ ನೀವು ಈ ವರ್ಷ ಇದಕ್ಕೆ ಖರ್ಚು ಕಡಿಮೆ ಐತಿ. 1 ಎಕರೆಗೆ ನೀವು ಸದ್ಯ ಬಿತ್ತನೆಗೆ ಒಂದು 5,000 ಆದ್ರೆ ಸಾಕು. 5,000 ರೂಪಾಯಿ ಹಾಕಿಬಿಟ್ರೆ ಇನ್ನೊಂದು 5,000 ರೂಪಾಯಿ ಇದಕ್ಕೆ ಖರ್ಚಿಗೆ ಬರುತ್ತೆ. 10,000 ರೂಪಾಯಿದಾಗ 1 ಎಕರೆ ಮೇಲೆ ನೀವು ಮೆಕ್ಕೆಜೋಳ ಹಾಕಿದ್ರು ಖರ್ಚು ಜಾಸ್ತಿ. ನೋಡಿ, 1 ಬ್ಯಾಗ್ 2 ಬ್ಯಾಗ್ ಬೇಕು, ಆಮೇಲೆ ಗೊಬ್ಬರ ಬೇಕು. ಈಗ ನೀವು ನಮ್ಮ ರೇಟಿನ ಅದು ಇರಲಿ ಬಿಡಲಿ, ನಾವು ಬೆಳಿಬೇಕಲ್ಲ ಮೊದ್ಲು. ರೇಟ್ ಅಷ್ಟಾಯ್ತು ಇಷ್ಟಾಯ್ತು, ಈಗ ಅವರು ಹೇಳ್ತಿರ್ತಾರೆ ರೇಟ್ ಜಾಸ್ತಿ ಆಗ್ತದೆ. ಈಗ ಅವಳು ತನ್ನ ಕಿಮ್ಮತ್ತಿಗೆ ಆಲ್ರೆಡಿ ಈಗಲೇ 6,500 ತನಕ ಬಂದುಬಿಟ್ಟೈತೆ ಅಲ್ಲೇ. ಆಮೇಲೆ ಇದು ಈ ಸೂಕ್ತ ವಾತಾವರಣ ಅದಕ್ಕೆ ಖಂಡಿತ ಐತೆ ಅಂತ ನಾನು ಅನ್ಕೊಂಡಿನಿ. 1 ಕ್ವಿಂಟಲ್ಗೆ 6,500. ಈ ಸದ್ಯ 1 ಕ್ವಿಂಟಲಿಗೆ 6,500 ಐತಿ. ಸದ್ಯ ಮೊದಲು 6,000 ಇತ್ತು, ಈಗ 500 ಜಾಸ್ತಿ ಆಗೈತೆ. ಯಾಕಂದ್ರೆ ಇದು ಆಂಧ್ರ ಅಲ್ಲೆಲ್ಲ ಅಲ್ಲಿ ಮಳೆ ಇಲ್ಲ, ಅಲ್ಲಿ ಬಿತ್ತಿಲ್ಲ. ಈ ವರ್ಷ ಖಂಡಿತ ನಮ್ಮ ಭಾಗದಲ್ಲಿ ಏನೈತಿ, ಎಲ್ಲರೂ ಯಥೇಚ್ಛವಾಗಿ ಬೆಳೀರಿ, ಯಾರು ಭಯ ಪಡಬೇಡ್ರಿ. ಯಾಕಂದ್ರೆ ಇದು ಒಟ್ಟು ಯಾವುದೇ ಕಾರಣಕ್ಕೆ ಕೈ ಕೊಡೋದಿಲ್ಲ, ಇದು ಮಾತ್ರ ಭರವಸೆ ಹೇಳ್ತೀನಿ. ಯಾಕಂದ್ರೆ ಕಡಿಮೆ ಏನಿಲ್ಲಪ್ಪ ಅಂದರೂ ನಿಮ್ಗೆ 1 ತೆನಿಯರೇ ಬಿಡುತ್ತದೆ, 1 ತೆನಿಯರ ಬಿಡ್ತಾರೆ. ಮಳೆ ಅಲ್ಲಿಲ್ಲ ದೋಸೆ ಬೇಕಾದ್ರೆ ಚಾಲೆಂಜ್ ಯಾರೊಬ್ರು ಯಜಮಾನ್ರು ಹೇಳ್ತಿರ್ತಾರೆ, ಏನು ಲೇಮರ್ ಇಷ್ಟಕ್ಕೊಂದ ಮಕ್ಕಳು ಹಿಡ್ದಿದ್ದಿ, ಹೆಂಗೆ ಜೋಪಾನ ಮಾಡ್ತೀವಿ ಒಮ್ಮರೆಯ, ಮಳೆ ಇಲ್ಲ ಬೆಳೆ ಅಂತಾರೆ. ಹುಟ್ಟಿಸಿದ ದೇವರು ಹುಲ್ ಮೇಳ್ಸಲ್ಲ ಅಂತಾರೆ. ಉದ್ದೇಶ ಏನು, ಈ ಪರಮಾತ್ಮನ ಮೇಲೆ ನಮ್ಗೆ ಅಷ್ಟು ವಿಶ್ವಾಸ, ಈ ಭೂಮಿ ಮ್ಯಾಗ ನಮ್ಗೆ ಅಷ್ಟು ವಿಶ್ವಾಸ. ಯಾಕಂದ್ರೆ ವಿಶ್ವಾಸ ನಾವು ಕಳ್ಕೊಂಡಿಲ್ಲ. ಕೃಷಿ ಯಾರ ಬಿಟ್ಟಾರ ಮಳೆ ಹೋಗೈತೆ ಅಂತ ಹೇಳಿ ನಮ್ಮ ಅಪ್ಪ ಎಲ್ಲರೂ ಮಾಡ್ಕೊಂತ ಬಂದಿರೋ. ಯಾಕಂದ್ರೆ ನಮಗೆ ಈ ದೇವ್ರ ಮೇಲೆ ಅಚಲವಾದ ಭಕ್ತಿ ಐತಿ. ಆ ಭಕ್ತಿ ಇನ್ನೂ ಇರಲಿ, ಎಲ್ಲಿವರೆಗೆ ಭಕ್ತಿ ಮತ್ತು ಶಕ್ತಿ ಇರ್ತೈತಿ, ನಾವು ಅದ್ರ ಜೊತೆ ನಮ್ಮ ಶ್ರದ್ಧೆನೇ ಇರ್ಬೇಕು. ಆ ಶ್ರದ್ಧೆ ಇತ್ತಪ್ಪ ಅಂದ್ರೆ ಖಂಡಿತ ಬೆಳಿತೈತಿ. ಸಾಲೆ ಆ ಥರ ಇದನ್ನ ನೋಡ್ರಿ, ಭಾಳ ಜನರಿಗೆ ಎಲ್ಲ ಮಾಹಿತಿ ಕೊಟ್ಟೀನಿ. ಈ ಸಲ ಯಾಕೆ ಬರಗಾಲ ಇರೋದ್ರಿಂದ, ಮಳೆ ಕಡಿಮೆ ಇರೋದ್ರಿಂದ ಇನ್ನೊಂದು ಮಾಹಿತಿ ಕೊಡ್ತೀನಿ. ನಿಮ್ಮ ಸಾಲಿಂದ ಸಾಲಿಗೆ ಕಡಿಮೆ ಅಂದರೂ 3.5 4 ಫೀಟ್ ಸಾಲಿಂದ ಸಾಲಿ ಬೀಜದಿಂದ ಬೀಜಕ್ಕೆ ಒಂದು ಮಳ ಅಂದ್ರೆ ಹೆಜ್ಜೆಗೆ ಒಂದು ಬೀಜ ಇಡ್ರಿ. ಹೆಜ್ಜೆಗೆ ಒಂದು ಬೀಜ ಅಂತ ಅಂದ್ರೆ 1.5 ಫೀಟ್ಲಿಂದ 2 ಫೀಟ್ ಆಗುತ್ತೆ. ಈ ಡಿಸ್ಟೆನ್ಸ್ ಇಲ್ಲ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾರೆ. ಡಿಸ್ಟೆನ್ಸ್ ಈ ಥರ ಇತ್ತಪ್ಪ ಅಂದ್ರೆ ನಿಮಗೆ ಸಂಖ್ಯೆನೂ ಜಾಸ್ತಿ ಇರುತ್ತೆ. 1 ಎಕರೆಗೆ ಕನಿಷ್ಠ ಅಂದರೂ 2.5 kg ಬೀಜ ಹೋಗುತ್ತಂತ ಈ ಸಲ ಎಲ್ಲರೂ ಹೇಳಕತ್ತಾರೆ. 2.5 kg ಬೀಜ ಹೋತಂದ್ರೆ ನಿಮ್ಗೆ 1 ಎಕರೆಗೆ 2.5 kg ಬೀಜ. ಆಮೇಲೆ ಇದನ್ನು ಈ ಸಲ ನಾನು ಗೊಬ್ಬರ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟಿನಿ ಎಲ್ಲರಿಗೆ. ಯಾಕೆ ಗೊಬ್ಬರ ಹಾಕಬಾರ್ದು ಅಂದ್ರೆ, ಈ ಲಿಕ್ವಿಡ್ DAP ಅಂತ ಬಂದೈತಿ, ನ್ಯಾನೋ ಯೂರಿಯಾ, ನ್ಯಾನೋ DAP ಅಂತ ಬಂದೈತಿ. ನೀವು ಲಿಕ್ವಿಡ್ DAP ಏನು ಮಾಡೋಕು, ಒಂದು ಬ್ಯಾಗ್ನಲ್ಲಿ ಒಂದು ಬಕೆಟ್ನಲ್ಲಿ ಏನು ಮಾಡೋಕು, ಅದನ್ನು ಬೀಜನ ಕಟ್ ಮಾಡಿ ಅದ್ರ ಬಕೆಟ್ನಾಗ ಹಾಕಿ, ನ್ಯಾನೋ DAP ಅದ್ರ ಮೇಲೆ ಹಾಕಿ 1 ಗ್ಲಾಸ್ ನೀರು ಹಾಕಿರಿ, ಬೀಜೋಪಚಾರ ಮಾಡಿಬಿಟ್ಟು ಅದಕ್ಕೆ ನೀವು ಯಾವುದೇ ಗೊಬ್ಬರ ಮಾಡಿರಿ. ಈಗ ನೀವು DAP 1800 2,000 ರೂಪಾಯಿ ಕೊಟ್ಟು DAP ಒಂದು ಚೀಲ ತೊಗೊಂಡು ಹಾಕೋದಕ್ಕಿಂತ ಒಂದೇದು ತೇವಾಂಶ ಇರ್ತೈತಿ, ಮಳೆ ಕಡಿಮೆ ಐತಿ. ಆಮೇಲೆ ಇದು ಹುಟ್ಟಂಥ ಟೈಮಿಂಗ್ ಲೇಟ್ ಐತಿ. ಇದು 10 ರಿಂದ 15 ದಿವಸ ಬೇಕು. ಅಷ್ಟು ದಿವಸ ಹಸಿ ಇರೋದಿಲ್ಲ. ಮಳೆ ಆಯಿತು ಓಕೆ, ಮಳೆ ಆಗಲಿಲ್ಲ ಅಂದ್ರೆ ಆಮೇಲೆ ಅದಕ್ಕೆ ಏನೈತಿ, ನೀವು ಹುಟ್ಟಬೇಕಾದ್ರೆ ನಮ್ಮ ತಲೆಗೆ ಏನೈತಿ, ಗೊಬ್ಬರ ಹಾಕ್ಲಾರ್ದ ಬಿತ್ತಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಹತ್ತಿರ ಬೆಳೆದ್ಬಿಟ್ಟಿವಿ ಈಗಲೇ. ಅದಕ್ಕೆ ಏನೈತಿ, ನೀವು ಏನೈತಿ ಈ ಸದ್ಯ ಬೀಜ ಆಯಿತು, ಬೀಜ ಜೊತೆ ಹೇಳಿದ್ನಲ್ಲ, ಒಂದು ಪ್ಯಾಕೆಟ್ನಲ್ಲಿ ಪಾಕೆಟ್ ಹರಿದು ಬೀಜ ಹಾಕ್ರಿ. ಅದಕ್ಕೆ ಒಂದು ಬ್ಯಾಗಿಗೆ ಅಂದರೆ 1 ಬ್ಯಾಗ್ ಅಂದರೆ 2 kg ಇರುತ್ತೆ, ಅದು ICH5 ಅಂತೇಳಿ. ಆ ಒಂದು ಬ್ಯಾಗಿಗೆ ಒಂದು ಏನು 500 ml ಅದು ಯಾವುದು ನ್ಯಾನೋ DAP, ಆ ಲಿಕ್ವಿಡ್ ಅದಕ್ಕೆ ಹಾಕಿರಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕಿರಿ, ಬೇಸ್ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಕೈಲಿಂದ ಏನೈತಿ ಅದನ್ನೆಲ್ಲ ಕೈ ಹಿಡಿಸ್ಬಿಡಿ. 1 ರಿಂದ 1.5 ತಾಸು ನೀವು ಬೀಜ ನೆನೆ ಇಟ್ಟರೆ ಬೀಜ ಅತ್ಯಂತ ಅದ್ರಾಗ ಇದ್ದಂಥ ಎಲ್ಲ ತೇವಾಂಶ ಏನಿರುತ್ತಲ್ಲ ಎಲ್ಲ ಹಿರ್ಕೊಂಬಿಡುತ್ತೆ, ಬೀಜನೂ ಮಿದುವಾಗುತ್ತೆ. ನೀವು ಬೀಜದಲ್ಲಿ ಬಿತ್ತಿದಪ್ಪ ಅಂದ್ರೆ, ಈಗ ನೋಡಿರಿ ಇವನ್ನೆಲ್ಲ ಆ ಥರ ಮಾಡಿಸಿದ್ದು ನಾನು 10 ದಿವಸದಾಗ ಅಷ್ಟು ಹುಟ್ಟಿಬಿಟ್ಟೈತಿ ಇದು. ಇನ್ನು ನಾರ್ಮಲಾಗಿ ನೀವು ಒಣ ಬೀಜ ಇಟ್ಟಿದ್ರಪ್ಪ ಅಂದ್ರೆ ಇದು 12-15 ದಿವಸಕ್ಕಿತ್ತು. ಆಮೇಲೆ ಯಾವುದೇ ಗೊಬ್ಬರನ ಹಾಕ್ಸಿಲ್ಲ ಇದಕ್ಕೆ, ಈಗ ನೀಟಾಗಿ ಹುಟ್ಟೈತಿ. ನನ್ನ ಉದ್ದೇಶ ಏನು, ನೀವು ಖರ್ಚು ಕಡಿಮೆ ಮಾಡಬೇಕು. ಖರ್ಚು ಕಡಿಮೆ ಮಾಡೋದ್ರಿಂದ ನಿಮ್ಗೆ ಆದಾಯ ಜಾಸ್ತಿ ಆಗುತ್ತೆ. ಈಗ ನ್ಯಾನೋ DAP ಬೀಜೋಪಚಾರ ಆಯ್ತು, ನೆಕ್ಸ್ಟ್ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡಿಬಿಟ್ಟು ನ್ಯಾನೋ ಸ್ಪ್ರೇ ಮಾಡಿರಿ. ಯಾಕೆ ಗೊಬ್ಬರ ಅಷ್ಟು ಹೇಳೋಳಗೆ ಗೊಬ್ಬರ ಇದು ಮಾಡ್ತೀರಿ? ಇದಕ್ಕೇನಪ್ಪ, ನ್ಯಾನೋ ನಿಮ್ಗೆ ಬೆಳವಣಿಗೆ ಕುಂಠಿತ ಇದೆ ಅಂದ್ರೆ ನ್ಯಾನೋ ಯೂರಿಯಾ ಮಾಡಿರಿ. ನೀವು ನೋಡ್ರಿ, 600 ರೂಪಾಯಿ ಕೊಟ್ಟು ಒಂದು ನ್ಯಾನೋ DAP ತೊಗೊಂಡ್ರಿ, ಒಂದು ಬೀಜ ಒಂದು 1200 ರೂಪಾಯಿ ಕೊಟ್ಟರು ಇದಾಗಿದೆ. ಎಷ್ಟು 1800 ರೂಪಾಯಿದಾಗ ಒಂದು ಬಿತ್ತನೆ ಆಯ್ತು. ಬಿತ್ತಕಾಯಿ ಹಬ್ಬ ಸಾಲು ಹೊಡ್ಯಕ್ಕೆ 1 ಎಕರೆಗೆ 600 ರೂಪಾಯಿ ತೊಗೊತಾರೆ. 1 + 1200 ಬೀಜ ಆಯಿತು.
ಒಂದು ನ್ಯಾನೋ DAP ಒಂದು 600 ಆಯಿತು, 12 18 ಆಯಿತು, ಒಂದು 300 ರೂಪಾಯಿ ಮೇಲೆ ಯೂರಿಯಾ ಇದು ಸ್ಪ್ರೇ. ಮತ್ತು ಸಾಗುವಳಿ ಏನೈತೆ ಹುಲ್ಲು ಅವ್ರವ್ರ ಜಮೀನಲ್ಲಿ ಹುಲ್ಲು ಬಂತಂದ್ರೆ ಒಂದು ಸಲ ಬಿಟ್ಟು 2 ಸಲ ಹರಿಗಿರಿ ಕಳೆ ತೆಗೀರಿ ಇವೆಲ್ಲ ಮಾಮೂಲಿ ಎಲ್ಲ ಬೆಳೆಗೆ ಮಾಡ್ತಕ್ಕಂಥವು ಮಾಡಿರಿ. ಖರ್ಚು ಅಂಕರ್ ಭಾಳ ಕಡಿಮೆ ಆಯಿತು. 5,000ದಾಗ ಎಲ್ಲ ಮುಗ್ದ ಬಿಡ್ತಿದೆ. ಇದು 2 ರಿಂದ 3 ಸಲ ಕಟಾವು ಬರುತ್ತೆ. ಅದಕ್ಕೆ ಕಟಾವು ಏನೈತಲ್ಲ ನೀಟಾಗಿ ನೀವೇನೈತಿ 2 ರಿಂದ 3 ಸಲ ಬರ್ರಿ. ಹಾಗಾಗಿ ನೀವು ಖರ್ಚು ಭಾಳ ಕಡಿಮೆ ಮಾಡಿರಿ. ನಾನು 2 ಸಲ ಗೊಬ್ಬರ ಕೊಟ್ಟಿದ್ದೆ, 3 ಸಲ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಯಾಕಂದ್ರೆ ಇದು ಭೂಮಿಯಲ್ಲಿ ಎಲ್ಲದೂ ಇದಕ್ಕೆ ಫಲವತ್ತೈತೆ ಏನು ಎಲ್ಲ ಇದು ಐತಿ ಇದಕ್ಕೆ. ಇದು ಬರಗಾಲದಾಗ ಆಮೇಲೆ ಬರಗಾಲದಾಗ ನಿಕ್ಕೆ ಬೆಳಿತೈತಿ ಇದು ನೋಡ್ರಿ. ಬೇಕಾದ್ರೆ ನೀವು ನಿಮಗೆಲ್ಲ ಗೊತ್ತನೇ ಐತಿ, ನಮ್ಮ ರೈತರಿಗೆಲ್ಲ ನಮ್ಮ ಭಾಗದಾಗ ಗೊತ್ತೈತಿ. ಬರಗಾಲದಾಗ ಸೂರ್ಯಕಾಂತಿ ಬೆಳಿತೈತಿ ನೋಡ್ರಿ. ಬೇಕಾರೆ ಈಗ ನುಗ್ಗಿ ಬೆಳಿತಾವೆ, ಇದು ಔಡ್ಲನೇ ಬೆಳಿತೈತಿ. ಅದಕ್ಕಾಗಿ ನಾನು GK ಬೇಕಾದ್ರನ್ನ ಭೇಟಿಯಾಗಿ ಕೇಳಿದ್ದು ನಾನು ಹಿಂಗೆ ರೀ ಸರ ಮಳೆ ಇಲ್ಲ, ಇದು ಪಕ್ಕನ ಬರ್ತೈತೆ ಎಲ್ಲ ಜನ ನೋಡಿದ್ರೆ ನಾನು ಯೂಟ್ಯೂಬ್ ನೋಡ್ಕೊಂಡು ಎಲ್ಲರೂ ಸಿಕ್ಕಾಪಟ್ಟೆ ಹಾಕಕತ್ತಬಿಟ್ರೆ ಆಗುತ್ತೆ ಇಲ್ಲ ಅಂದರೆ ಈ ಸಲ ಇದನ್ನು ಜಾಸ್ತಿನೇ ಇಳುವರಿ ಆಗುತ್ತೆ ಅಂತ ಅನ್ನಕತ್ತಾರೆ. ಹಂಗಾಗಿ ಯಾಕಂದ್ರೆ ಇದು ಕ್ಲೈಮೇಟ್ಗೆ ಎಲ್ಲಿ ಆಗಲಿರೋದ್ರಿಂದ ಕ್ಲೈಮೇಟ್ಗೆ ತನ್ನ ಇನ್ಮೇಲೆ ಹಿಂಗಾರಿ ಈ ಹವಾಮಾನ ಏನಿರ್ತದೆ ನೋಡು ಇಬ್ಬನಿಗೆ ಇದಕ್ಕೆ ಒಂದು 2-3 ಮಳೆ ಆಗ್ಬೇಕು, ಇಲ್ಲ ಅಂತಲ್ಲ ಆಗುತ್ತೆ, ಮಳೆ ಆಗುತ್ತೆ, ಖಂಡಿತ ಆಗುತ್ತೆ. ನಮ್ಮ ಈಗ ಆಸೆ ತರಗೆ ಈ ಸದ್ದ ಬೇಕಂತೀವಲ್ಲ ಈಗ ಆಗೋದಿಲ್ಲ. ಖಂಡಿತ ಪರಮಾತ್ಮ ಇನ್ನೂ ಹೋಲಿಸಿದ್ರೆ ಖರ್ಚು ಕಡಿಮೆ ಅದೇ ಜಾಸ್ತಿ ಆಗುತ್ತೆ ನಿಮಗೆ. ಈ ಸದ್ದ ಈ ರೇಟಿಗೆ ನಾವು ಮಾಡೋ ಖರ್ಚಿಗೆ ಇದಕ್ಕಿಂತ ಒಳ್ಳೆ ಬೆಳೆ ನಾನು ಪರ್ಯಾಯ ಬೆಳೆ ನೀವು ಯಾವುದೂ ಆಯ್ಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವು ಸೂರ್ಯಕಾಂತಿ ಹಾಕ್ತಂತ ಅನ್ಕರಿ. ಈ ಸದ್ದ ನಮ್ಮ ಭಾಗದಾಗ ಗೊತ್ತಿರೋದೇನು ಸೂರ್ಯಕಾಂತಿ ಹಾಕ್ಬೇಕು ಆರಾಮ್ ಬರ್ತಂತ. ಒಂದು ಬೇಕೀಗ ಅದು ಈಗ 2,500-3,000 ರೂಪಾಯಿ ಬೀಜ ಐತಿ. ಮತ್ತು ಒಂದು ಚೀಲ DAP ಹಾಕ್ಬೇಕು, ಮೇಲೆ 2 ಸಲ ಗೊಬ್ಬರ ಹಾಕ್ಬೇಕು, ಒಂದು 2 ಸಲ ಸ್ಪ್ರೇ ಐತಿ. ಇದಕ್ಕೆ ಏನೈತಲ್ಲ ಅಷ್ಟು ಖರ್ಚು ಮಾಡಿದ್ರು ನಿಮ್ಗೆ ಏಟೈತೆ ಅದು. ಒಂದು ಎಕರೆಗೆ ನಿಮ್ಗೆ ಹಬ್ಬ ಅಂದ್ರೆ ಒಂದು 5 ಕ್ವಿಂಟಲ್ ಹಾಕವು ಅಥವಾ 6 ಕ್ವಿಂಟಲ್ ಹಾಕವು. ನಿಮ್ಗೆ 5-6 ಸಾವಿರ ರೂಪಾಯಿ ರೇಟ್ ಐತೆ. 5-30,000 ಐತಿ. ಇದು 5 ಕ್ವಿಂಟಲ್ ಆದರೆ ಇದು ನಿಮ್ಗೆ ಏನೈತಿ ಕಡಿಮೆ ಅಂದರೆ ಒಂದು 5 ಕ್ವಿಂಟಲ್ ಹೊರವಲ್ಕಾಗುತ್ತೆ. ನೀರಾವರಿಗೆ ಒಂದು 10 ಕ್ವಿಂಟಲ್ ಆಗುತ್ತೆ. ಆ ಖರ್ಚಿಗೆ ಈ ಖರ್ಚು ನೋಡಿರಿ. ಆಮೇಲೆ ಇದಕ್ಕೆ ಭೂಮಿ ಮುಂದೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಆಮೇಲೆ ಇದಕ್ಕೆ ರೋಗ ನಿರೋಧಕ ಶಕ್ತಿನೂ ಐತಿ. ಇದಕ್ಕೆ ಭಾಳ ಸ್ಪ್ರೇ ಬೇಕಾಗಿಲ್ಲ. ಒಮ್ಮೆ ತೆನೆ ಬಂದಮೇಲೆ ಒಂದು ಸೂಪರ್ ಕಂಪ್ಯೂಟರ್ ಏನು ಹೊಡ್ಕೊಂಬಿಟ್ರಿ ನೀವು ಏನೈತಿ ಎಲೆ ಚುಕ್ಕಿ ರೋಗ ಆಗಲಿ ಆಮೇಲೆ ತೆನೆಗಿರೋಂಥ ಬಾಳುಳ ಆಗಲಿ ಹೋಗ್ಬಿಡುತ್ತೆ. ಈಗ ಸಣ್ಣದಿದ್ದಾಗ ಇದ್ರ ಮ್ಯಾಗ ಒಂದು ಟಿಲ್ಟ್ ಅಂತ ಒಂದು ರೋಗ ಬರ್ತದೆ. ಟಿಲ್ಟ್ ಅಂತ ಅದ್ರ ಮೇಲೆ ಹೊಡೆದ್ಬಿಟ್ರೆ ಎಲೆ ಚಿಕ್ಕಿ ಅವೆಲ್ಲ ಏನಾರ ಒಂಥರ ಇಲ್ಲಿ ರೋಗ ಇಲ್ಲದಕ್ಕೆ ಆ ಥರ ಒಂದು ಟಿಲ್ಟ್ ಅಂತ ಈಗ ಒಂದು ತಿಂಗಳದಾಗ ಒಮ್ಮೆ ಒಂದು ಲೀಟ್ರಿಗೆ 1 ml ಹಾಕ್ಯಂಡು ಈಗ ಹೊಡಿಬೇಕು. ಆಮೇಲೆ 1.5 ರಿಂದ 2 ತಿಂಗಳಿಗೆ 1 ಲೀಟ್ರಿಗೆ 2 ml ಹಾಕಿ ಸೂಪರ್ ಕಾನ್ಫಿಡೆಂಟ್ ಹೊಡೆದ್ರೆ ಇದಕ್ಕೆ ನಾನು ಹೇಳೋದೇನು ನಾರ್ಮಲಾಗಿ ಏನು ಹೊಡಿಬೇಕು ಅನ್ನೋದಕ್ಕಿಂತ ಈಗ ಹೇಳ್ಬಿಡೋದು. ಅದಕ್ಕೇನೈತಿ 1 ತಿಂಗಳದಾಗ ಒಮ್ಮೆ ಟಿಲ್ಟ್ ಅಂತ ಹೊಡ್ರಿ 1 ಲೀಟ್ರಿಗೆ 1 ml ಹಾಕ್ಯಂಡು. ಹಿಂದೆಗಡೆ 1.5 ತಿಂಗಳು 2 ತಿಂಗಳಿದ್ದಾಗ ಒಮ್ಮೆ ಸೂಪರ್ ಕಾನ್ಫಿಡೆಂಟ್ 1 ಲೀಟ್ರಿಗೆ 2 ml ಹಾಕ್ಯಂಡು ಅವಾಗ ಹೊಡ್ರಿ. ನಿಮ್ಗೆ ಯಾವುದು ಆ ತೆನೆಗೆ ಬಾಳುಳ ಆಯ್ತು ಏನೂ ಬರೋದಿಲ್ಲ. ಹಾಗಾಗಿ ನಾರ್ಮಲಾಗಿ ಬೆಳೀರಿ. ಎಲ್ಲರೂ ಈ ಥರ ಬೆಳೆದ್ರಿಂದ ನಿಮಗೆ ಏನಾರ ಖರ್ಚು ಜನ ಹೇಳೋದು ಏನಾರ ಜಾಸ್ತಿ ನಾ ಇನ್ನೂ ಖರ್ಚು ಕಡಿಮೆ ಮಾಡ್ಬೇಕನ್ನವ. ಹಾಗಾಗಿ ನಿಮ್ಮ ಭೂಮಿಯಾಗ ಎಲ್ಲ ಪೋಷಕಾಂಶಗಳು ಇದಾವೆ. ನಮಗೆ ಪೋಷಕಾಂಶ ಜಾಸ್ತಿ ಇದ್ದು ಇನ್ನೂ ಜಾಸ್ತಿ ಹಾಕೋದ್ರಿಂದ ಖರ್ಚು ಹೆಚ್ಚಿಗೆ ಮಾಡಿದಾಗ ಹೊರತು ಇಳುವರಿ ಅಂಕಲ್ ಜಾಸ್ತಿ ಬರೋಲ್ಲ. ಅದು ಎಷ್ಟು ಬರ್ಬೇಕನ್ನೋದು ಏನೈತಿ ಅಷ್ಟೇ ಬರುತ್ತೆ. ಅದಕ್ಕೆ ನೀವೇನೈತಿ ಈ ಥರ ಮಾಡಿರಿ. ಖಂಡಿತ ನಿಮಗೆ ಲಾಭ ಆಗಲಿಲ್ಲ ಅಂದರೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಅಲ್ಲೇ ಈಗಾಗಲೇ 7 ರಿಂದ 8 ವರ್ಷ ಆಯ್ತು ಬೆಳೆಕತ್ತಿ. ನಾನು ಮತ್ತೊಮ್ಮೆ ಇದ್ರ ಸಂಬಂಧ ಈ ಬರಗಾಲ ಇರೋದ್ರಿಂದ ಮತ್ತೆ GK ಬೇಕೆಲ್ಲ ನಮ್ಮ ಡಾಕ್ಟರ್ ಯಮೂರ್ ಸರ್ ಅಲ್ಲಿ ಮಂಜುನಾಥ್ ಸರ್ ಆಮೇಲೆ ನಮ್ಮ ಬದ್ರಿನಾಥ್ ಸರ್ ಎಲ್ಲರನ್ನೂ ವಿಚಾರ ಮಾಡಿದೆ. ಈ ಬೆಳೆ ಈ ಸಲ ಮತ್ತು ಮಳೆ ಕಡಿಮೆ ಐತೆ ಆಗುತ್ತೆ ಇಲ್ಲ ಅಂತ ಕೇಳಿದೆ. ಖಂಡಿತ ಆಗುತ್ತೆ ಅಂತ ಹೇಳಿದ್ರೆ ನೀವು ಸಂಪರ್ಕ ಮಾಡಿರಿ. ಏನಾರ ಮಾಹಿತಿ ಇದ್ರೆ ನನ್ನ ಕೇಳಿರಿ. ನಮ್ಮ ಕೋಟೇಶ್ ಅವರ ಯೂಟ್ಯೂಬ್ ಇದರಲ್ಲಿ ಕಮೆಂಟ್ಸ್ನಲ್ಲಿ ಹಾಕಿರಿ. ಏನಾರ ಇದ್ರೆ ಇನ್ನೂ ತಿದ್ಕೊಳ್ಳೋಣ, ಇನ್ನೂ ಇದಕ್ಕೆ ಮಾಹಿತಿ ತೊಗೊಳ್ಳೋಣ. ಖಂಡಿತ ಹಾಕಿರಿ. ನೀವು ಬೆಳಿತೀರಿ, ಗ್ಯಾರಂಟಿ ಬೆಳಿತೀರಿ ಅಂತ ನನಗೆ ವಿಶ್ವಾಸ ಐತಿ. ನಿಮ್ಗೆ ಏನಾರ ಮಾಹಿತಿ ಇದ್ರೆ ನಾನು ಕೇಳಿರಿ, ನಾನು ಹೇಳ್ತೀನಿ, ನಮ್ಮ ಕೋಟೇಶ್ ಹೇಳ್ತಾನೆ. ನಮ್ಮ ಆಮೇಲೆ ಇಲಾಖೆ ಐತಿ. ಏನಾರ ಇದ್ದರೆ ತಪ್ಪು ಮಾಹಿತಿ ಇದ್ದರೆ ನನ್ನ ಕ್ಷಮಿಸ್ರಿ. ನಿಮ್ಗೆ ಇನ್ನೂ ಏನಿದ್ರೆ ಸಲಹೆ ಕೊಡ್ತೀನಿ.